ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪ ಅಂದರೆ SSP ಸ್ಕಾಲರ್ಶಿಪ್. ಜುಲೈ ತಿಂಗಳಲ್ಲಿ ವಿದ್ಯಾರ್ಥಿಗಳೇನು SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದ್ರಲ್ಲ, ಇವರಿಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಈ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿವರೆಗೂ SSP ಸ್ಕಾಲರ್ಶಿಪ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು. ಈ ಪೆಂಡಿಂಗ್ ಅಂತ ತೋರಿಸ್ತಾ ಇರುವಂಥದ್ದು DBT ಪುಷ್ಡ್ ಅಂತ ತೋರಿಸ್ತಾ ಇದೆ. SSP ಸ್ಕಾಲರ್ಶಿಪ್ ಏನೇ ಅಪ್ಲೈ ಮಾಡಿದ್ರಲ್ಲ, ಇವರೆಲ್ಲರಿಗೂ ಇನ್ನು 1 ವೀಕಲ್ಲಿ ಎಲ್ಲ ಸ್ಕಾಲರ್ಶಿಪ್ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ SSP ಸ್ಕಾಲರ್ಶಿಪ್ ಕಡೆಯಿಂದ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ಇದ್ರ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಲ್ಲ, ಈಗಾಗಲೇ SSP ಸ್ಕಾಲರ್ಶಿಪ್ ಕಡೆಯಿಂದ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಶುರುವಾಗಿದೆ. ಈಗಾಗಲೇ ಕೆಲವೊಬ್ಬರಿಗೆ ಬಂದಿದೆ, ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ. ಇನ್ನು ಎಲ್ಲರೂ ಸಂಪೂರ್ಣವಾಗಿ ಎಲ್ಲರಿಗೂ ಬಂದಿಲ್ಲ. ಬಟ್ DBT ಪುಷ್ಡ್ ಅಂತ ಯಾರ್ಯಾರು ತೋರಿಸ್ತಾ ಇದೆಯಲ್ಲ, ಅವ್ರಿಗೆ ಇನ್ನು ಕೆಲವು 1 ದಿನ 2 ದಿನ ಆಗ್ಬೋದು, ಮತ್ತು 1 ವೀಕ್ ಒಳಗಡೆ SSP ಸ್ಕಾಲರ್ಶಿಪ್ ಅಮೌಂಟು ನಿಮ್ಮ ಖಾತೆಗೆ ಬರೋದು ಕಡ್ಡಾಯ ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, OBC ಕ್ಯಾಟಗರಿಯವರಿಗೆ ಅಕೌಂಟ್ ನಾಟ್ ವೆರಿಫೈಡ್ ಅಂತೇಳಿ ತೋರಿಸ್ತಾ ಇದೆ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ದು DBT ಪುಷ್ಡ್ ಅಂತ ತೋರಿಸ್ತಾ ಇಲ್ಲ. ಎಲ್ಲರಿಗೂ ಕ್ರೆಡಿಟ್ ಆಗುತ್ತೆ, ಇವತ್ತು ಕ್ರೆಡಿಟ್ ಆಗುತ್ತೆ, ನಾಳೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ಅಲ್ಲಿ DBT ಪುಷ್ಡ್ ಅಂತ ತೋರಿಸ್ತಾ ಇದೆ. ನಮ್ಗೆ ಯಾಕೆ ಈ ರೀತಿ ತೋರಿಸ್ತಾ ಇದೆ? OBC ಕ್ಯಾಟಗರಿಗೆ ಇನ್ನೂ ಅಪ್ಡೇಟ್ ಆಗೋದಕ್ಕೆ ಏನಾದ್ರು ಟೈಮ್ ಹಿಡಿತದ ಅಂತ ಕೂಡ ಕೇಳಿದ್ರೆ, ಹೌದು ಸ್ನೇಹಿತರೆ, OBC ಕ್ಯಾಟಗರಿ ಅವ್ರಿಗೆ ಇನ್ನೂ ಅಪ್ಡೇಟ್ ಆಗೋದಕ್ಕೆ ಟೈಮ್ ಹಿಡಿತದೆ ಮತ್ತು ಅಪ್ಡೇಟ್ ಆಗುತ್ತೆ. ಇನ್ನು ಕೆಲವೊಂದಿಷ್ಟು ದಿನ ಮುಂದೆ ಆಗ್ಬೋದು. ಮತ್ತು ಅದರ ಜೊತೆಗೆ SSP ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಅಪ್ಲೈ ಏನು ಮಾಡಿದ್ರಲ್ಲ, ಅದನ್ನು ಒಂದ್ಸಲ ನೀವು ತಗೊಂಡು ತಾಲೂಕು ಆಫೀಸಲ್ಲೇ ಅಲ್ಲಿ ಹೋಗಿ ಒಂದ್ಸಲ ನೀವು ಅಕೌಂಟನ್ನು ಚೆಕ್ ಮಾಡಿಸಿ. ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ, ಯಾಕೆ ಬಂದಿಲ್ಲ. ಮತ್ತು ಇನ್ನೊಂದು ಸ್ನೇಹಿತರೆ, ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಯಾಕಂದರೆ ಏನಾದರೂ ತೊಂದರೆ ಇದ್ದರೆ ಅಲ್ಲಿ ಕೆಲಸ ಮಾಡುವಂಥ ಮೇಲಧಿಕಾರಿಗಳಿಗೆ ಕೇಳಿ ಎಂಕ್ವೈರಿ ಮಾಡೋದಕ್ಕೆ ನಮಗೆ ಒಂದು ರೀಸನ್ ಇರ್ತದೆ. ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಇವರು ಸ್ಕಾಲರ್ಶಿಪ್ ನಿಮ್ಗೇನಾದರೂ ಬಂದಿದೆಯೋ ಇಲ್ವೋ ಅಂತೇಳಿ, ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಮತ್ತು ಅದ್ರ ಜೊತೆಗೆ ಎಷ್ಟು ಅಮೌಂಟು ಕ್ರೆಡಿಟ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಬೇಕು ಅನಿಸಿದರೆ ಅಮೌಂಟು ಕೂಡ ಮೆನ್ಷನ್ ಮಾಡಿ. ಮತ್ತು ಅದ್ರ ಜೊತೆಗೆ ನಿಮ್ಗೆ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಲ್ಲ, ಇವರು ಬಂದಿಲ್ಲ ಅಂದರೆ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿಗೂ ಕೂಡ SSP ಸ್ಕಾಲರ್ಶಿಪ್ ಕ್ರೆಡಿಟ್ ಆಗೋದಕ್ಕೆ ಶುರುವಾಗಿದೆ. ಬಟ್ ಇನ್ನು ಸಂಪೂರ್ಣವಾಗಿ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ಇನ್ನು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದೀರಲ್ಲ, OBC ಕ್ಯಾಟಗರಿ ಅವ್ರಿಗೆ ಬಿಟ್ಟರೆ ಉಳಿದಿರೋ ಎಲ್ಲರಿಗೂ DBT ಪುಷ್ಡ್ ಅಂತ ತೋರಿಸ್ತಾ ಇದೆ. DBT ಪುಷ್ಡ್ ಅಂತ ತೋರಿಸಿದ್ರೆ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಇನ್ನು 7 ವರ್ಕಿಂಗ್ ಡೇಸ್ ಒಳಗಡೆ ನಿಮಗೆ SSP ಸ್ಕಾಲರ್ಶಿಪ್ ಬರುತ್ತೆ ಅಂತ ನೀವು ಕನ್ಫರ್ಮ್ ಆಗಿ ತಿಳ್ಕೊಬೋದು. ಮತ್ತು ಅದರ ಜೊತೆಗೆ ಇನ್ನು OBC ಕ್ಯಾಟಗರಿ ಅವ್ರು ಏನು ಮಾಡಬೇಕು ಅಂತೇಳಿ ನಿಮ್ಗೆ ಏನು ಕೊಟ್ಬಿಟ್ಟಿದ್ದೀನಿ. ಇಲ್ಲ, OBC ಆಫೀಸ್ಗೆ ಹೋಗಿ ಅಲ್ಲೇ ಆಫೀಸಲ್ಲಿ ನಿಮ್ಮ ಅರ್ಜಿ ಸಂಖ್ಯೆನ ಒಂದ್ಸಲ ಚೆಕ್ ಮಾಡಿಸಿ, ಅವ್ರು ಏನು ಹೇಳ್ತಾರೆ ಕೇಳಿ. ಮತ್ತು ಅದ್ರ ಜೊತೆಗೆ ಅಲ್ಲೇನಾದ್ರು ಪರಿಹಾರ ನಿಮಗೆ ಸಿಗಲಿಲ್ಲ ಅಂದರೆ, ನಿಮ್ಗೆ ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರು ಮತ್ತು ಯಾವ ಜಿಲ್ಲೆಗೆ ಏನು ತೊಂದರೆ ಆಗಿದೆ ಅಂತೇಳಿ ತಿಳ್ಕೊಂಡು ಅದಕ್ಕೆ ಪರಿಹಾರ ನೀಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಮತ್ತು ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಬಂದರೆ ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. SSP ಸ್ಕಾಲರ್ಶಿಪ್ ಅಪ್ಡೇಟ್ ಬಂದಿದೆ, DBT ಪುಷ್ಡ್ ಅಂತ ತೋರಿಸ್ತಾ ಇದೆ. ಇನ್ನು 7 ವರ್ಕಿಂಗ್ ಡೇಸ್ ಒಳಗಡೆ ನಿಮಗೆ SSP ಸ್ಕಾಲರ್ಶಿಪ್ ಅಮೌಂಟು ಬರುತ್ತೆ ಅಂತ ಹೇಳ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ. ಮತ್ತು ಅದರ ಜೊತೆಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.